Okay, this is session 4 under the chapter An Overview of Capital Commodity Market. Now, previous video only we talked about primary market. Primary market ಬಗ್ಗೆ ಮಾತಾಡಿದ್ವಿ. We spoke about what are the features, ಯಾರ್ಯಾರು ಪ್ಲೇಯರ್ಸ್ ಇರ್ತಾರೆ, ಏನೇನೆಲ್ಲ ಆಗುತ್ತೆ ಪ್ರೈಮರಿ ಮಾರ್ಕೆಟಲ್ಲಿ ಅಂತ ನೋಡಿದ್ವಿ. ಈಗ ನಾವು ನೋಡೋದು ಸೆಕೆಂಡ್ರಿ ಮಾರ್ಕೆಟ್. ಆಸ್ ದ ವರ್ಡ್ ಇಟ್ ಸೆಲ್ಫ್ ಟೆಲ್ಸ್ ಯು ಇಟ್ಸ್ ಅ ಮಾರ್ಕೆಟ್ ಫಾರ್ ಸೆಕೆಂಡ್ ಹ್ಯಾಂಡ್ ಸೆಕ್ಯೂರಿಟೀಸ್. ಏನು ಸೆಕೆಂಡ್ ಹ್ಯಾಂಡ್ ಸೆಕ್ಯೂರಿಟೀಸ್ ಅಂದರೆ the first primary issue will happen from the company to the investors. ಕಂಪ್ನಿಯಿಂದ ಡೈರೆಕ್ಟಾಗಿ ಪಬ್ಲಿಕ್ಗೆ ಸೇಲ್ ಆಗುತ್ತಲ್ಲ, ಅದನ್ನು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ನಾ ಇನ್ ಸೆಕೆಂಡ್ರಿ ಮಾರ್ಕೆಟ್ your investment or your sale of securities happen between public to public. ಓಕೆ, ಆಲ್ರೆಡಿ ಈ ಹೋಲ್ಡರ್ಸ್ ಏನಿರ್ತಾರೆ ಅವರು ಈ ಸೆಕ್ಯೂರಿಟೀಸ್ನ ಬೇರೆ ಜನಕ್ಕೆ ಮಾರಾಟ ಮಾಡ್ತಾರೆ. That's why it's called as a secondary market. So, already existing securities ಏನಿರುತ್ತೆ ಇದನ್ನು ಮಾರಾಟ ಮಾಡುವಂಥ ಜಾಗ ಸೆಕೆಂಡ್ರಿ ಮಾರ್ಕೆಟ್ ಅಂತ ಕರಿತೀವಿ. That's why it's a market for already existing securities. ಅಂದರೆ securities which are already issued by the company in the primary market. ಅದನ್ನು ಇಲ್ಲಿ ಸೇಲ್ ಮಾಡ್ತಾರೆ. It is also known as stock market. ಸೊ ನಾವು ಕೇಳ್ತಾ ಇರ್ತೀವಲ್ಲ ನ್ಯೂಸಲ್ಲೆಲ್ಲ ಸ್ಟಾಕ್ ಮಾರ್ಕೆಟ್ ಅಂತ. ಆ ಸ್ಟಾಕ್ ಮಾರ್ಕೆಟ್ ಅಂದರೆ ಸೆಕೆಂಡ್ರಿ ಮಾರ್ಕೆಟ್. ಇಂಡಿಯಾಲಿ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಸೆಕೆಂಡ್ರಿ ಮಾರ್ಕೆಟಲ್ಲಿ ಇಟ್ ಕನ್ಸಿಸ್ಟ್ ಆಫ್ ರೆಕಗ್ನೈಸ್ ಸ್ಟಾಕ್ ಎಕ್ಸ್ಚೇಂಜಸ್, ಓವರ್ ದ ಕೌಂಟರ್ ಎಕ್ಸ್ಚೇಂಜಸ್, OTC ಅಂದರೆ ಓವರ್ ದ ಕೌಂಟರ್ ಎಕ್ಸ್ಚೇಂಜಸ್, ದೆನ್ ವಿಚ್ ಆಪ್ರೇಟ್ ಅಂಡರ್ ರೂಲ್ಸ್, bylaws and regulations duly approved by the government. So Indian the stock market comprises of stock exchanges and over the counter exchanges. ಸೊ ಇವಕ್ಕೆಲ್ಲ ಲಾಸ್ ಇದೆ, ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ. ಇದನ್ನೆಲ್ಲ ಗೌರ್ಮೆಂಟು ಡ್ಯೂಲಿ ಅಪ್ರೂವ್ ಮಾಡುತ್ತೆ, ಒಂದು ಕಣ್ಣಿಟ್ಟಿರುತ್ತೆ. ದೆ ಕೇರ್ಫುಲಿ ಸ್ಕ್ಯಾನ್ ಆ್ಯಂಡ್ ಸಿ ಇಫ್ ಇಟ್ ಇಸ್ ಪ್ರಾಪರ್ಲಿ ಹ್ಯಾಪ್ನಿಂಗ್. ಯಾವುದೇ ರೀತಿ ಇನ್ವೆಸ್ಟರ್ಸ್ಗೆ ಮೋಸ ಆಗದೆ ಇರೋ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ಗೌರ್ಮೆಂಟ್. ಇನ್ ಇಂಡಿಯಾ ಅಟ್ ಪ್ರೆಸೆಂಟ್ ದೆರ್ ಆರ್ 23 ಸ್ಟಾಕ್ ಎಕ್ಸ್ಚೇಂಜಸ್. ಅದರಲ್ಲಿ 19 ರೀಜನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಸಮಥಿಂಗ್ ಲೈಕ್ ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಕೊಚ್ಚಿನ್ ಸ್ಟಾಕ್ ಎಕ್ಸ್ಚೇಂಜ್. ಹೀಗೆ ಬೇರೆ ಬೇರೆ ನಗರಗಳಲ್ಲಿ ಸ್ಟಾಕ್ ಎಕ್ಸ್ಚೇಂಜಸ್ ಇದೆ. ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜ್ ಇಫ್ ಯು ನೋ ಇಸ್ ಸಮ್ವೇರ್ ನಿಯರ್ ಟೌನ್ ಹಾಲ್ನ ಪಕ್ಕದಲ್ಲಿ ಬರುತ್ತೆ ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಯು ಡೂ ಹ್ಯಾವ್ ಅ ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜ್. ದೆನ್ 19 RSEs, 1 ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ವಿಚ್ ಇಸ್ ಅ ಮೇಜರ್ ಒನ್. BSE ಸೆನ್ಸೆಕ್ಸ್ ಅಂತ ಏನು ಕೇಳಿರ್ತೀರ, BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. 1 NSE ಕೇಳಿರ್ತೀರ. ನಿಫ್ಟಿ ಎಲ್ಲ ಕೇಳಿರೋರಿಗೆ NSE ಪರಿಚಯ ಇರುತ್ತೆ. ಸೊ NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಯು ಹ್ಯಾವ್ ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಆ್ಯಂಡ್ 1 ಇಂಟರ್ಕನೆಕ್ಟೆಡ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಸೊ ಇದಿಷ್ಟು ಸ್ಟಾಕ್ ಎಕ್ಸ್ಚೇಂಜಸ್. ಓಕೆ, ಸೊ ಏನೇನೆಲ್ಲ ಫೀಚರ್ಸು. ಫಸ್ಟ್ ಒನ್, ಇಟ್ ಈಸ್ ನಾಟ್ ದ ಪ್ಲೇಸ್ ಆಫ್ ಒರಿಜಿನ್ ಆಫ್ ಸೆಕ್ಯೂರಿಟೀಸ್. ನಾನು ಇದು ಆಲ್ರೆಡಿ ಹೇಳಿದೆ ನಿಮಗೆ. ಒರಿಜಿನಲ್ ಸೆಕ್ಯೂರಿಟೀಸ್ ಇಲ್ಲಿ ಸೇಲ್ ಮಾಡಲ್ಲ. ಇಲ್ಲಿ ಸೇಲ್ ಮಾಡೋದಿಲ್ಲ ಸೆಕ್ಯೂರಿಟೀಸ್ ವಿಚ್ ಆರ್ ಆಲ್ರೆಡಿ ಇಶ್ಯೂಡ್. ಸೊ ದೇ ಡೀಲ್ಸ್ ವಿತ್ ಪ್ರೀವಿಯಸ್ಲಿ ಇಶ್ಯೂಡ್ ಸೆಕ್ಯೂರಿಟೀಸ್. ದೇ ಆರ್ ನಾಟ್ ಡೈರೆಕ್ಟ್ಲಿ ಇಶ್ಯೂಡ್ ಬೈ ಕಂಪ್ನಿ ಟು ಇನ್ವೆಸ್ಟರ್ಸ್. ದಿಸ್ ಇಸ್ ಬಿಟ್ವೀನ್ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ ಆ್ಯಂಡ್ ಅನದರ್ ಇನ್ವೆಸ್ಟರ್ಸ್. ಸೊ ಕಂಪ್ನಿಗೂ ಈ ಸೆಕೆಂಡರಿ ಮಾರ್ಕೆಟ್ಗೂ ಯಾವುದೇ ಸಂಬಂಧ ಇಲ್ಲ. ಒಬ್ಬ ಇನ್ವೆಸ್ಟರಿಂದ ಇನ್ನೊಂದು ಇನ್ವೆಸ್ಟರ್ಗೆ ಸೇಲ್ ಆಗುವಂಥ ಜಾಗ ಸೆಕೆಂಡ್ರಿ ಮಾರ್ಕೆಟ್. ಇನ್ ಸೆಕೆಂಡ್ರಿ ಮಾರ್ಕೆಟ್ ಸೆಕ್ಯೂರಿಟೀಸ್ ಆರ್ ಬಾಟ್ ಆ್ಯಂಡ್ ಸೋಲ್ಡ್ ಥ್ರೂ ಬ್ರೋಕರ್ಸ್ನ ಹೆಲ್ಪಿಂದ ಇಲ್ಲಿ ನೀವು ಸೆಕ್ಯೂರಿಟೀಸ್ನ ಯು ಕ್ಯಾನ್ ಬೈ ಇಟ್ ಆ್ಯಂಡ್ ಸೆಲ್ ಇಟ್. ಇಟ್ ಡಸ್ ನಾಟ್ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಟ್ ಟು ಕ್ಯಾಪಿಟಲ್ ಫಾರ್ಮೇಷನಿಗೆ ಡೈರೆಕ್ಟಾಗಿ ಕಾಂಟ್ರಿಬ್ಯೂಟ್ ಮಾಡೋದು ಪ್ರೈಮರಿ ಮಾರ್ಕೆಟ್ ಮಾತ್ರನೇ. ಸೆಕೆಂಡ್ರಿ ಮಾರ್ಕೆಟ್ಗಿಂದ ನಿಮಗೆ ಹೊಸದಾಗಿ ಯಾವುದೇ ಫಂಡ್ಸು ಕಂಪ್ನಿಗಳಿಗೆ ಹೋಗಲ್ಲ, ಇನ್ವೆಸ್ಟ್ಮೆಂಟಿಗೆ ಹೋಗಲ್ಲ. This just provides liquidity to securities. Okay, it provides liquidity to securities. ಅಂದರೆ ನಿಮ್ಮ ಸೆಕ್ಯೂರಿಟೀಸ್ನ ನೀವು ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನು ನೀವೇ ಇಟ್ಕೊಂಡೇ ಇರಬೇಕು ಅಂತೇನಿಲ್ಲ. ಯು ಕ್ಯಾನ್ ಸೆಲ್ ಇಟ್ ಆ್ಯಂಡ್ ಮೇಕ್ ಮನಿ ಥ್ರೂ ಇಟ್ ಆ್ಯಂಡ್ ದೇರ್ ಬೈ ಇಟ್ ಇನ್ಕ್ರೀಸಸ್ ದ ಮಾರ್ಕೆಟಬಿಲಿಟಿ ಆಫ್ ಸೆಕ್ಯೂರಿಟೀಸ್. ಸೊ ಇದರಿಂದ ನಿಮ್ಮ ಇನ್ವೆಸ್ಟರ್ಸು ಕೂಡ ರೆಡಿಯಾಗಿ ಇನ್ವೆಸ್ಟ್ ಆಗ್ತಾರೆ. ಅನ್ಲೆಸ್ ಯು ಹ್ಯಾವ್ ಅನ್ ಆ್ಯಕ್ಟಿವ್ ಸೆಕೆಂಡ್ರಿ ಮಾರ್ಕೆಟ್, ಪೀಪಲ್ ವಿಲ್ ನಾಟ್ ಬಿ ರೆಡಿ ಟು ಇನ್ವೆಸ್ಟ್ ಇನ್ ಪ್ರೈಮರಿ ಮಾರ್ಕೆಟ್. ಯಾಕೆಂದರೆ ಇಫ್ ಐ ಹ್ಯಾವ್ ಫಂಡ್ಸ್, I should also know that I should be able to sell whatever investment I'm making and get my funds back. ನನ್ನ ಹತ್ರ ದುಡ್ಡಿದ್ರೆ ನಾನು ಯಾವ ರೀತಿಯಾದಂಥ ಇನ್ವೆಸ್ಟ್ಮೆಂಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆ ಇನ್ವೆಸ್ಟ್ಮೆಂಟ್ನ ನನಗೆ ಯಾವಾಗ ಬೇಕೋ ಅವಾಗ ಸೇಲ್ ಮಾಡಿ ಅದರಿಂದ ನಂಗೆ ದುಡ್ಡು ವಾಪಸ್ ಬರಬೇಕು. ನನಗೆ ಯಾವಾಗ ದುಡ್ಡು ಬೇಕೋ, ಯಾವಾಗ ಹಣ ಬೇಕೋ ಅದು ನನಗೆ ಸಿಗೋ ಹಾಗೆ ಇರಬೇಕು. ಅಂಥ ಇನ್ವೆಸ್ಟ್ಮೆಂಟ್ಗಳಲ್ಲಿ ಮಾಡೋದು.
So such a thing is possible only through an active secondary market. Secondary market active ಆಗಿದ್ದಾಗ ಮಾತ್ರ ಈ ರೀತಿಯಾದಂಥದ್ದು ಸಾಧ್ಯ ಆಗುತ್ತೆ. It can be a wholesale market where professionals including institutional investors trade with one another. Institutional investors ಇರ್ತಾರೆ, companies, financial agencies, ಇನ್ಶೂರೆನ್ಸ್ ಕಂಪ್ನೀಸ್ ಇವರೆಲ್ಲ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ವೆನ್ ಟ್ರೇಡ್ ಹ್ಯಾಪನ್ಸ್ ಬಿಟ್ವೀನ್ ದೀಸ್ ಕೈಂಡ್ ಆಫ್ ಇನ್ವೆಸ್ಟರ್ಸ್ ಇಟ್ಸ್ ಕಾಲ್ಡ್ ಆಸ್ ಅ ಹೋಲ್ಸೇಲ್ ಮಾರ್ಕೆಟ್. ಆ್ಯಂಡ್ ದೇ ಕುಡ್ ಆಲ್ಸೋ ಬಿ ರೀಟೇಲ್ ಮಾರ್ಕೆಟ್. ರೀಟೇಲ್ ಮಾರ್ಕೆಟ್ ಅಂದರೆ ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಮಧ್ಯೆ ನಡೆಯುವಂಥ ಟ್ರೇಡ್. ಓಕೆ, ಇನ್ ದಿಸ್ ಮಾರ್ಕೆಟ್ ಓನ್ಲಿ ದೋಸ್ ಸೆಕ್ಯೂರಿಟೀಸ್ ವಿಚ್ ಆರ್ ಲಿಸ್ಟೆಡ್ ಇನ್ ಸ್ಟಾಕ್ ಎಕ್ಸ್ಚೇಂಜಸ್ ಆರ್ ಟ್ರೇಡೆಡ್. ಈಗ ನಾನು ಹೋಗ್ಬಿಟ್ಟು ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜಲ್ಲಿ ನನಗೆ ಎಲ್ಲ ಕಂಪ್ನಿದು ಸೆಕ್ಯೂರಿಟೀಸ್ ಸಿಗುತ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾರಿಗೂ ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಮಾಡಿರ್ತಾರೆ. ಲಿಸ್ಟಿಂಗ್ ಇಸ್ ಅ ಪ್ರಾಸೆಸ್ ಆಫ್ ರಿಜಿಸ್ಟ್ರಿಂಗ್ ಯುವರ್ ಸೆಕ್ಯೂರಿಟೀಸ್ ಇನ್ ಟು ದ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟಲ್ಲಿ ರಿಜಿಸ್ಟರ್ ಆಗುವಂಥ ಪ್ರಾಸೆಸ್ನ ನಾವು ಲಿಸ್ಟಿಂಗ್ ಅಂತ ಕರಿತೀವಿ. ಅದು ಯಾವ ಕಂಪ್ನಿ ಶೇರ್ಸ್ ಅಥವಾ ಸೆಕ್ಯೂರಿಟೀಸ್ ಲಿಸ್ಟ್ ಆಗಿರುತ್ತೆ ಅಂಥವರು ಮಾತ್ರ ಇಲ್ಲಿ ಟ್ರೇಡ್ ಮಾಡಬಹುದು. Then transactions in the secondary market must according to the rules and bylaws framed by stock exchanges. ಸೊ ಇಲ್ಲೂ ಕೂಡ ಯಾವುದೇ ರೀತಿಯಾದಂಥ ಚೀಟಿಂಗ್ ಆಗದೆ ಇರೋ ಹಾಗೆ, ಯಾವುದೇ ರೀತಿಯಾದಂಥ ಮೋಸ ಆಗದೆ ಇರೋ ಹಾಗೆ ಸ್ಟಾಕ್ ಎಕ್ಸ್ಚೇಂಜಸ್ ಆರ್ ವೆರಿ ಸ್ಟ್ರಿಕ್ಟ್ಲಿ ಮೇಂಟೈನ್ಡ್. ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ತುಂಬ ಬೈಲಾಸ್ ಇರುತ್ತೆ. ಅದ್ರ ಪ್ರಕಾರನೇ ನೀವು ಟ್ರಾನ್ಸಾಕ್ಷನ್ಸ್ನ ಮಾಡಬೇಕಾಗತ್ತೆ. Secondary market for government securities is OTCI market, and for corporate securities consists of OTCI and stock exchanges. Secondary market government securities ಬಂದು OTCI market, but corporate securitiesಗೆ ಓವರ್ ದ ಕೌಂಟರ್ ಮಾರ್ಕೆಟು ಇರುತ್ತೆ ಮತ್ತು ನಾರ್ಮಲ್ ಸ್ಟಾಕ್ ಎಕ್ಸ್ಚೇಂಜಸ್ಸು ಇರುತ್ತೆ. ಏನೇನು ಫಂಕ್ಷನ್ಸು, ಏನೇನು ಹೆಲ್ಪ್ ಮಾಡುತ್ತೆ ಸೆಕೆಂಡ್ರಿ ಮಾರ್ಕೆಟ್ ಅಂದರೆ, ಒನ್, ಇಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ ಆಫ್ ಸೆಕ್ಯೂರಿಟೀಸ್. ಆಸ್ ಐ ಹವ್ ಟೋಲ್ಡ್ ಯು, ಲಿಕ್ವಿಡಿಟಿ ಅಂದರೆ ಯು ಶುಡ್ ಬಿ ಏಬಲ್ ಟು ಕನ್ವರ್ಟ್ ಯುವರ್ ಸೆಕ್ಯೂರಿಟೀಸ್ ಇನ್ ಟು ಕ್ಯಾಶ್ ಅಟ್ ಎನಿ ಟೈಮ್ ಯು ವಾಂಟ್. ನೀವು ಸೆಕ್ಯೂರಿಟೀಸ್ನ ಹಣವಾಗಿ ಪರಿವರ್ತನೆ ಮಾಡೋ ಹಾಗೆ ಇರಬೇಕು. ಆ ಪರಿವರ್ತನೆ ಮಾಡ್ಕೊಳ್ಳೋ ಅಂಥ ಒಂದು ಆಪ್ಷನ್ನ ನಿಮಗೆ ಕೊಡೋದು ಸೆಕೆಂಡ್ರಿ ಮಾರ್ಕೆಟ್. ಮಾರ್ಕೆಟಬಿಲಿಟಿ ಆಫ್ ಸೆಕ್ಯೂರಿಟೀಸ್, ಇಟ್ ಫೆಸಿಲಿಟೇಟ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್ ಆ್ಯಂಡ್ ಆಲ್ಸೋ ಕ್ರಿಯೇಟ್ಸ್ ಅ ರೆಡಿ ಮಾರ್ಕೆಟ್ ಫಾರ್ ಸೆಕ್ಯೂರಿಟೀಸ್. ಸೊ ನಿಮ್ಗೆ ಯಾವಾಗಲೇ ಯಾವುದೇ ಸೆಕ್ಯೂರಿಟೀಸ್ ತೊಗೋಬೇಕು ಅನಿಸಿದ್ರೆ ಅಥವಾ ಮಾರಾಟ ಮಾಡಬೇಕು ಅಂದರೆ ಅದಕ್ಕೊಂದು ರೆಡಿ ಮಾರ್ಕೆಟ್ನ ನಿಮ್ಮ ಸೆಕೆಂಡ್ರಿ ಮಾರ್ಕೆಟ್ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೇಫ್ಟಿ ಆಫ್ ಫಂಡ್ಸ್ ಬಿಲಾಂಗಿಂಗ್ ಟು ದ ಇನ್ವೆಸ್ಟರ್ಸ್, ಆಸ್ ಐ ಹವ್ ಟೋಲ್ಡ್ ಯು ಅಲ್ವಾ, ಸ್ಟಾಕ್ ಎಕ್ಸ್ಚೇಂಜಸ್ಗೆ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಬೈಲಾಸು ಇದೆ. ಇದ್ರ ಮೂಲಕ ಅವರು ಸೇಫ್ಟಿ ಕೂಡ ಮೇಂಟೈನ್ ಮಾಡ್ತಾರೆ ನಿಮ್ಮ ಫಂಡ್ಸ್ದು. ಅವೈಲಬಿಲಿಟಿ ಆಫ್ ಲಾಂಗ್ ಟರ್ಮ್ ಫಂಡ್ಸ್ ಟು ಕಂಪ್ನೀಸ್, ಫಂಡ್ಸ್ ನೆಗೋಷಿಯಬಲ್ ಪ್ರೈಸಸಲ್ಲಿ ದೇ ಕ್ಯಾನ್ ಟ್ರಾನ್ಸ್ಫರ್ ದ ಸೆಕ್ಯೂರಿಟಿ ಟು ಒನ್ ಅನದರ್ ಆ್ಯಂಡ್ ದೇರ್ ಬೈ ಗ್ಯಾರಂಟೀಸ್ ಲಾಂಗ್ ಟರ್ಮ್ ಫಂಡ್ಸ್. ದೆನ್ ಫ್ಲೋ ಆಫ್ ಫಂಡ್ಸ್ ಟು ಪ್ರಾಫಿಟಬಲ್ ಪ್ರಾಜೆಕ್ಟ್ಸ್. ಆಲ್ರೆಡಿ ಹೇಳ್ದಂಗೆ ಪ್ರಾಫಿಟಬಿಲಿಟಿ ಪ್ರಾಜೆಕ್ಟ್ಸ್ನ ನೋಡಿಕೊಂಡು ಕ್ಯಾಪಿಟಲ್ ಫ್ಲೋ ಇನ್ ಟು ಪ್ರಾಫಿಟಬಲ್ ಚಾನಲ್ಸ್. ಇಟ್ ಮೇಕ್ ಶ್ಯೂರ್ಸ್ ದಟ್ ಇಟ್ ಟೆನ್ಸ್ ಟು ಬಿ ಅಟ್ರಾಕ್ಟೆಡ್ ಟು ದೋಸ್ ಓನ್ಲಿ. ದೆನ್ ಪ್ರಮೋಷನ್ ಆಫ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್, ಪಬ್ಲಿಕ್ ಸೇವಿಂಗ್ಸ್ನ ಮೊಬಿಲೈಸ್ ಮಾಡಿ ಅದರ ಮೂಲಕ ಹಲವಾರು ಕ್ಯಾಪಿಟಲ್ ಇಶ್ಯೂಸ್ಗೆ, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ಗೆ ಇದರ ಮೂಲಕ ಸ್ಟಾಕ್ ಎಕ್ಸ್ಚೇಂಜ್ಗಳ ಮೂಲಕ ಹಣ ಹರಿಯೋ ಹಾಗೆ ಮಾಡುತ್ತೆ. ದೆನ್ ಇಟ್ ಪ್ರೊವೈಡ್ಸ್ ಅ ಮೆಕ್ಯಾನಿಸಮ್ ಫಾರ್ ರೆಗ್ಯುಲರ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ನಿಮ್ಗೆ ಯಾವಾಗಲೇ ಒಂದು ಕಂಪ್ನಿ ಶೇರ್ಸ್ದು ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿರಬೇಕಾದ್ರೆ ಅದು ಸ್ಟಾಕ್ ಎಕ್ಸ್ಚೇಂಜ್ ಮೂಲಕ ಮಾತ್ರ ಸಾಧ್ಯ ಆಗುತ್ತೆ. ನೀವು ಇವಾಗ ನೋಡ್ತಿರಲ್ಲ, ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಹವ್ ಸೀನ್ ಇಟ್ ಇನ್ ದ ನ್ಯೂಸಲ್ಲಿ ತೋರಿಸ್ತಾರೆ. ಇನ್ಫೋಸಿಸ್ ಶೇರ್ ಬೆಲೆ ಇಷ್ಟು, ರಿಲಯನ್ಸ್ ಶೇರ್ ಬೆಲೆ ಇಷ್ಟು, ಸಿಯರ್ಟ್ದು ಶೇರ್ ಬೆಲೆ ಇಷ್ಟು ಅಂತ. ಈ ಶೇರ್ ಬೆಲೆ ಇಷ್ಟು ಅಂತ ಹೇಗೆ ಹೇಳ್ತಾರೆ? ದ್ಯಾಟ್ ಈಸ್ ಡಿಟರ್ಮೈನ್ಡ್ ಇನ್ ಯುವರ್ ಸೆಕೆಂಡ್ರಿ ಮಾರ್ಕೆಟ್. ಸೆಕೆಂಡ್ರಿ ಮಾರ್ಕೆಟಲ್ಲಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಫಂಕ್ಷನ್ಸ್ ಮೂಲಕ ಈ ಮಾರ್ಕೆಟ್ ವ್ಯಾಲ್ಯೂಸ್ನ ಡಿಟರ್ಮೈನ್ ಮಾಡೋದು ಸೆಕೆಂಡ್ರಿ ಮಾರ್ಕೆಟಲ್ಲಿ. ದೆನ್ ಡಿಸೆಮಿನೇಟ್ ಮಾರ್ಕೆಟ್ ಇನ್ಫಾರ್ಮೇಷನ್. A well-developed secondary market will give you all information about listed companies. Listed companiesಗೆ ಯಾವುದೇ ಲಿಸ್ಟೆಡ್ ಕಂಪ್ನಿಯ ಬಗ್ಗೆ ಯಾವುದೇ ಇನ್ವೆಸ್ಟರ್ಸ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಅವ್ರು ಮೇಂಟೈನ್ ಮಾಡ್ತಾರೆ. ಸೊ ದ್ಯಾಟ್ ಯು ಅಟ್ರ್ಯಾಕ್ಟ್ ಅ ಲಾರ್ಜ್ ನಂಬರ್ ಆಫ್ ಇನ್ಫಾರ್ಮ್ಡ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್ ಆ್ಯಂಡ್ make sure that there is the fairest possible price that you get for your securities. Okay, this is about your secondary market.